ಮುಧೋಳದಲ್ಲಿ ರೈತರ ಕಿಚ್ಚು ಧಗಧಗಿಸ್ತಾ ಇದೆ. ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚೋ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯಬೇಕು ಅನ್ನುವಂತ ನಿಟ್ಟಿನಲ್ಲಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದುವರೆಗೂ 50ಕ್ಕೂ ಹೆಚ್ಚು ಕಬ್ಬು ತುಂಬಿದಂತಹ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ. ಕಾರ್ಖಾನೆ ಮುತ್ತಿಗೆಗೆ ಹೊರಟಿದಂತಹ ರೈತರು ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾಲು ಸಾಲಾಗಿ ನಿಂತ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರ ಮನವಿ ಇಷ್ಟೇ, ಬೆಂಬಲ ಬೆಲೆ 3,500 ಘೋಷಣೆ ಮಾಡಬೇಕು, ನಮಗೆ ಬಾಕಿ ಉಳಿಸಿಕೊಂಡಿರುವಂತಹ ಕಬ್ಬಿನ ಹಣವನ್ನ ನಮಗೆ ವಾಪಸ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಳೆದ 4-5 ದಿನಗಳಿಂದಲೂ ಕೂಡ ಪ್ರತಿಭಟನೆಗಳು ಆಗ್ತಾ ಇದೆ. ಸಾಲು ಸಾಲಾಗಿ ಸಂಧಾನ ಸಭೆಗಳು ಮಾಡಿದ್ರೂ ಕೂಡ ವಿಫಲ ಆಗಿದೆ. ಯಾಕಂದ್ರೆ ಸರ್ಕಾರ ಘೋಷಣೆ ಮಾಡಿರುವಂತಹ ಒಂದು ನಿರ್ಧಾರ ರೈತರಿಗೆ ಸಮಂಜಸ ಅನಿಸಿಲ್ಲ. ಹಾಗಾಗಿ ರೈತರು ತಮ್ಮ ಬೇಡಿಕೆಯನ್ನ ಮುಂದಿಟ್ಕೊಂಡು, ಮನವಿಯನ್ನ ಮುಂದಿಟ್ಕೊಂಡು ಕಳೆದ 4-5 ದಿನಗಳಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಆ ಪ್ರತಿಭಟನೆಯ ಕಾವು ಧಗಧಗಿಸ್ತಾ ಇದೆ ಬೆಂಕಿಯ ರೂಪದಲ್ಲಿ. ಕಬ್ಬು ದರ ಕಗ್ಗಂಟಾಗಿಯೇ ಇದುವರೆಗೂ ಕೂಡ ಉಳಿದಿರುವಂತದ್ದು. ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ, ಯಾರು ಕೂಡ ಮಾತುಕತೆಗೆ ಮುಂದಾಗಿಲ್ಲ. ಕಬ್ಬು ಬೆಳೆಗಾರರ ಶಕ್ತಿ ಕೇಂದ್ರ ಮುಧೋಳದಲ್ಲಿ ಹೋರಾಟದ ಕಾವು ಧಗಧಗಿಸ್ತಾ ಇದೆ. ಕಳೆದ 4 ದಿನಗಳಿಂದಲೂ ಕೂಡ ಭಾರೀ ಹೋರಾಟವನ್ನ ಕೈಗೆತ್ತಿಕೊಂಡಿರುವಂತಹ ರೈತರು 3,500 ರೂಪಾಯಿ ದರ ಮತ್ತು ಬಾಕಿ ಹಣವನ್ನ ಕೊಡಿ ಅಂತ ಹೇಳಿ ಸಕ್ಕರೆ ಕಾರ್ಖಾನೆಗಳಿಗೆ ಷರತ್ತನ್ನ ವಿಧಿಸಿತ್ತು. ಆದ್ರೂ ಕೂಡ ಕಾರ್ಖಾನೆಯ ಮಾಲೀಕರು ರೈತರ ಒಂದು ಮನವಿಗೆ ಸ್ಪಂದಿಸಿಲ್ಲ, ತಮ್ಮ ದಾರಿಯಲ್ಲೇ ಮುನ್ನಡೆದಿದ್ದಾರೆ. ಹಾಗಾಗಿ ಇದರಿಂದ ಬೇಸತ್ತಂತಹ, ಇದರಿಂದ ತಮ್ಮ ತಾಳ್ಮೆಯನ್ನ ಕಳ್ಕೊಂಡಂತಹ ರೈತರು ಬೆಂಕಿ ಹಚ್ಚೋ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಹಾಗೂ ಹಳೆ ಬಾಕಿ ಪಾವತಿಗೆ ರೈತರು ಒತ್ತಾಯಿಸಿದ್ದಾರೆ. ಇದರಿಂದಾಗಿ ಜಿಲ್ಲೆಯ 13 ಸಕ್ಕರೆ ಕಾರ್ಖಾನೆಗಳು ಇನ್ನೂ ಆರಂಭ ಆಗಿರಲಿಲ್ಲ. ಸೊ ಹಾಗಾಗಿ ಯಾವ ಕಾರ್ಖಾನೆ ಆರಂಭ ಮಾಡಬೇಕು ಅಂತ ಅಂದ್ಕೊಳ್ತೋ ಅದಾಗ್ಲೇ ರೈತರ ತಾಳ್ಮೆಯ ಕಟ್ಟೆ ಒಡೆದಿತ್ತು. ರೈತರ ಬೇಡಿಕೆ ಈಡೇರದ ಹೊರತು ಕಾರ್ಖಾನೆಯನ್ನ ನಾವು ಆರಂಭ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ರೈತರು ತಮ್ಮ ನಿರ್ಧಾರವನ್ನ ತಿಳಿಸಿದ್ರು. ಕಾರ್ಖಾನೆ ಮಾಲೀಕರು ಜಿಲ್ಲಾಧಿಕಾರಿಗೆ ಮತ್ತೊಂದು ಕಡೆ ಭದ್ರತೆಯನ್ನ ಕೂಡ ಕೊಡಬೇಕು ಅಂತ ಹೇಳಿ ಸಂದೇಶವನ್ನ ರವಾನಿಸಿತ್ತು, ಆದೇಶವನ್ನ ಮಾಡಿದ್ರು. ಆದ್ರೂ ಕೂಡ ರೈತರು ನಾವು ಮಾಡ್ತಾ ಇರುವಂತಹ ಪ್ರತಿಭಟನೆಗೆ ಕಿಮ್ಮತ್ತಿನ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲ ಅಂತ ಹೇಳಿ ಈಗ ಈ ರೀತಿಯ ಮೂಲಕ, ಈ ಮಾರ್ಗವನ್ನ ಅನುಸರಿಸೋ ಮೂಲಕ, ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚೋ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿದೆ. ಸಾಕಷ್ಟು ರೈತ ಮುಖಂಡರು ಕೂಡ ನಮ್ಮ ಜೊತೆಗೆ ನಾವು ಕೂಡ ರೈತರಾಗಿ ಇತರ ಒಂದು ಕಬ್ಬು ಬೆಳೆಯನ್ನ ನಾವು ಹಾಳು ಮಾಡ್ತೀವಾ ಅಂತಹ ಮನಸ್ಥಿತಿ ನಮಗಿಲ್ಲ. ಕಳೆದ 4-5 ದಿನಗಳಿಂದಲೂ ಕೂಡ ನಾವು ಶಾಂತ ಸ್ವರೂಪದಲ್ಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ವಿ. ಆದ್ರೆ ಕಿಡಿಗೇಡಿಗಳು ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅಂತ ತಮ್ಮ ಮೇಲಿನ ಆರೋಪವನ್ನ ತಳ್ಳಿ ಹಾಕಿದ್ರು. ಇನ್ನು ಮುಧೋಳದಲ್ಲಿ ನಿಲ್ಲದ ಕಬ್ಬು ಬೆಳೆಗಾರರ ಕಿಚ್ಚು ಜೋರಾಗ್ತಾನೆ ಇದೆ. ರೈತರು ಕಬ್ಬಿನ ಕಾರ್ಖಾನೆಗಳಿಗೆ ಮುತ್ತಿಗೆ ಹಾಕಲು ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಕುರಿತು ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮುಧೋಳದಲ್ಲಿ ಕಬ್ಬಿಗೆ 3,500 ರೂಪಾಯಿ ದರವನ್ನ ನಿಗದಿ ಮಾಡಬೇಕು ಅನ್ನುವಂತಹ ಬೇಡಿಕೆಯೊಂದಿಗೆ ಆರಂಭವಾಗಿದ್ದಂತಹ ಹೋರಾಟ ಇದೀಗ ಹೋರಾಟದಲ್ಲಿರ್ತಕ್ಕಂತಹ ರೈತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮತ್ತೊಂದ್ ಕಡೆ ಈಗ ಇವತ್ತು ಕಾರ್ಖಾನೆ ಮಾಲೀಕರು ಮತ್ತು ರೈತರ ನಡುವೆ ಇದ್ದಂತಹ ಸಂಧಾನ ಸಭೆಗಳು ಸತತವಾಗಿ ವಿಫಲ ಆಗ್ತಾ ಇರೋದ್ರಿಂದಾಗಿ ರೈತರು ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಮುಧೋಳದ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಸಮೀರ್ವಾಡಿ ಕಾರ್ಖಾನೆಗೆ ಮುತ್ತಿಗೆ ಹಾಕಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಟ್ರ್ಯಾಕ್ಟರ್ ಗಳನ್ನ ತಗೊಂಡು ಒಳಗಡೆ ಬರ್ತಾ ಇದ್ರು. ಸದ್ಯ ರೈತರನ್ನ ಏನು ಮುಖ್ಯ ದ್ವಾರದ ಬಳಿ ತಡೆದಿದ್ರು ಕೂಡ ಒಳಗಡೆ ಅಂದ್ರೆ ಸಮೀರ್ವಾಡಿ ಕಾರ್ಖಾನೆ ಇರ್ತಕ್ಕಂತಹ 100 ಟ್ರ್ಯಾಕ್ಟರ್ಗಳು ಇಲ್ಲಿ ಲೋಡ್ಗಳು ಬಂದಿತ್ತು. ಆ ಒಂದು ಲೋಡ್ಗಳಿಗೆ ಏಕಾಏಕಿಯಾಗಿ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ. ಸದ್ಯ ನೀವು ದೃಶ್ಯದಲ್ಲಿ ನೋಡಬಹುದು, ಇಲ್ಲೇನು ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿರುವಂತಹ ಟ್ರ್ಯಾಕ್ಟರ್ಗಳಿವು ಕಾರ್ಖಾನೆಯನ್ನ ಆರಂಭಿಸಿದ ಹಿನ್ನೆಲೆಯಲ್ಲಿ ಲೋಡ್ಗಳೆಲ್ಲವೂ ಕೂಡ ಆಗಮಿಸಿತ್ತು. ಇದೇ ಹಿನ್ನೆಲೆಯಲ್ಲಿ ಇಲ್ಲಿ ಕಾರ್ಖಾನೆಯಲ್ಲಿ ಒಳಗಡೆ ಇರ್ತಕ್ಕಂತಹ ಟ್ರ್ಯಾಕ್ಟರ್ ಟ್ರೈಲರಿಗಳಿಗೆ ಬೆಂಕಿ ಹಚ್ಚಲಾಗಿದೆ. ಈಗ ಸದ್ಯಕ್ಕೆ ಏನು ಸುಮಾರು 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಟ್ರೈಲರಿಗಳಲ್ಲಿ ಬೆಂಕಿ ಕಾಣಿಸ್ಕೊಳ್ತಾ ಇದೆ. ಅದರ ಜೊತೆಗೇನೆ ಇಲ್ಲಿ ಒಳಗಡೆ ಇರ್ತಕ್ಕಂತಹ 10 ಬೈಕ್ಗಳಿಗೆ ಅಂದ್ರೆ ಟ್ರ್ಯಾಕ್ಟರ್ ಡ್ರೈವರ್ಗಳ ಬೈಕ್ ಆಗಿರ್ಬೋದು, ಕಬ್ಬು ಕಟಾವು ಕಾರ್ಮಿಕರ ಬೈಕ್ಗಳಾಗಿರ್ಬೋದು, ಅಥವಾ ಕಾರ್ಖಾನೆ ಸಿಬ್ಬಂದಿಗಳ ಬೈಕ್ ಆಗಿರ್ಬೋದು, ಅವುಗಳಿಗೆ ಬೆಂಕಿಯನ್ನ ಇಡಲಾಗಿದೆ. ಇಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಈ ಒಂದು ಕಬ್ಬು ಸಾಗಿಸುವಂತಹ
ಟ್ರ್ಯಾಕ್ಟರ್ನ ಇಂಜಿನ್ಗೂ ಕೂಡ ಬೆಂಕಿ ಹೊತ್ಕೊಂಡಿರುವಂತದ್ದು. ಇದೇ ರೀತಿಯಾಗಿ ಕಾರ್ಖಾನೆ ಆವರಣದಲ್ಲಿರ್ತಕ್ಕಂತಹ ಬಹುತೇಕ ಟ್ರ್ಯಾಕ್ಟರ್ಗಳಲ್ಲಿಯೂ ಕೂಡ ಬೆಂಕಿಯನ್ನ ಇಡಲಾಗಿದೆ. ಕಬ್ಬು ಸುಟ್ಟು ಕರಕಲಾಗ್ತಾ ಇರುವಂತದ್ದು ಇಲ್ಲಿ ದೃಶ್ಯದಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲೇನೆ ಇದೀಗ ಪೊಲೀಸರು ಕೂಡ ಒಂದು ರೀತಿಯಾಗಿ ಅಸಹಾಯಕರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ 4-5 ದಿನಗಳಿಂದನೂ ಕೂಡ ಈ ಒಂದು ಹೋರಾಟ ಶಾಂತ ರೀತಿಯಿಂದ ನಡೀತಾ ಇದ್ರು ಕೂಡ ಇವತ್ತು ಹೋರಾಟದ ದಿಕ್ಕು ಬದಲಾಗಿದೆ. ಏನು ರೈತರು ಮುತ್ತಿ ಹಾಕುವಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಇಲ್ಲಿ ಕಾರ್ಖಾನೆ ಒಳಗಡೆದಂತಹ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಕಾಣಿಸ್ಕೊಂಡಿರೋದ್ರಿಂದಾಗಿ ಈಗ ಒಂದ್ ಕಡೆ ರೈತರು ಈ ಬೆಂಕಿಯನ್ನ ನಾವು ಹಚ್ಚಿಲ್ಲ, ಕಾರ್ಖಾನೆಯಲ್ಲಿ ಇರ್ತಕ್ಕಂತಹ ಕೆಲವರು ಯಾರೋ ಕಿಡಿಗೇಡಿಗಳು ಮಾಡಿರುವಂತಹ ಕೃತ್ಯ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದ್ರೆ, ಒಳಗಡೆ ಇದ್ದಂತಹ ಕಾರ್ಮಿಕರು ಕೂಡ ತಮ್ಮ ಟ್ರ್ಯಾಕ್ಟರ್ಗಳನ್ನಾಗಿರ್ಬೋದು, ಕಬ್ಬುಗಳನ್ನಾಗಿರ್ಬೋದು ಇನ್ನು ನಷ್ಟ ಆಗಿರೋದ್ರಿಂದಾಗಿ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ರು. ಈ ಒಂದು ಸದ್ಯದಲ್ಲಿ ದೃಶ್ಯ ಏನ್ ಕಾಣಿಸ್ತಾ ಇದೆ, ಇದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಸದ್ಯಕ್ಕೆ ಈ ಒಂದು ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಸದ್ಯ ಏನು ಗೇಟ್ ನ ಮುಂಭಾಗದಲ್ಲಿ ಇರ್ತಕ್ಕಂತಹ ರೈತರೆಲ್ಲರೂ ಕೂಡ ಮಾಲಿಂಗ್ಪುರದ ಮುಖ್ಯ ರಸ್ತೆಯಲ್ಲಿ ಹೋಗಿರುವಂತದ್ದು, ಅಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅವರು ನೇರವಾಗಿ ಆರೋಪವನ್ನು ಮಾಡ್ತಾ ಇರುವಂತದ್ದು ಇಲ್ಲಿ ರೈತರನ್ನ ಹೆಸರು ಕೆಡಿಸುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಇದು ಯಾವುದು ಕೂಡ ಏನು ಈ ಒಂದು ಘಟನೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ತನಿಖೆ ನಡೀಬೇಕಾಗಿದೆ. ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಈ ಬೆಂಕಿ ನಂದಿಸುವಂತಹ ಕಾರ್ಯವನ್ನು ಕೂಡ ಕೈಗೊಂಡಿರುವಂತದ್ದು. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಸದ್ಯಕ್ಕೆ ಸಮೀರ್ವಾಡಿಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರು ಪ್ರತ್ಯಕ್ಷ ವರದಿಯನ್ನ ಕೊಡೋ ಮೂಲಕ ಯಾವ ರೀತಿಯಾಗಿ ಪೊಲೀಸರು ಕೂಡ ಆ ಪರಿಸ್ಥಿತಿಯನ್ನ ನಿಯಂತ್ರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ನಮ್ಮ ಕಣ್ಣ ಮುಂದಿರುವಂಥದ್ದು. ಇದು ನ್ಯೂಸ್ 18ನ ಎಕ್ಸ್ಕ್ಲೂಸಿವ್ ದೃಶ್ಯ. ರೈತರ ತಾಳ್ಮೆಯ ಕಟ್ಟೆ ಒಡೆದಾಗ ಯಾವ ರೀತಿಯಾದಂತಹ ಉಗ್ರ ಸ್ವರೂಪವನ್ನ ತಾಳಬಹುದು ಅನ್ನೋದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಇದಾಗಿದೆ. ಯಾಕಂದ್ರೆ ರೈತರು ಕಷ್ಟಪಟ್ಟು ದುಡಿದ್ರೆ ನಮಗೆ ಅನ್ನ, ರೈತರ ಕೈ ಕೆಸರಾಯ್ತು ಅಂತಂದ್ರೆ ನಮ್ಮ ಬಾಯಿ ಮೊಸರಾಗುತ್ತೆ. ರೈತರು ಏನಾದ್ರೂ ತಾಳ್ಮೆಯನ್ನ ಕಳ್ಕೊಂಡ್ರೆ ಯಾವ ರೀತಿಯಾಗಿ ಉಗ್ರ ಸ್ವರೂಪವನ್ನ ಕೂಡ ತಾಳ್ತಾರೆ ಅನ್ನುವಂಥದ್ದನ್ನ ಈಗ ಸಮೀರ್ವಾಡಿಯ ಸಕ್ಕರೆ ಕಾರ್ಖಾನೆಯ ಮುಂಭಾಗದಲ್ಲಿ ಆಗ್ತಾ ಇರುವಂತಹ ಒಂದು ದೃಶ್ಯವೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸಕ್ಕರೆ ಕಾರ್ಖಾನೆಯಲ್ಲಿ ಮಾಲೀಕರು ನಮ್ಮ ಸಂಧಾನಕ್ಕೆ ಮುಂದಾಗ್ತಾ ಇಲ್ಲ. ಸೊ ಬೇರೆ ಕಡೆ ಈಗ ಆಲ್ರೆಡಿ ಈ ಪ್ರಕ್ರಿಯೆಗಳು ನಡೀತಾ ಇದೆ. ಕಬ್ಬು ನುರಿಸುವಂತಹ ಹಂಗಾಮು ಆರಂಭಗೊಂಡಿದ್ರು ಕೂಡ ಒಂದೊಂದು ಜಿಲ್ಲೆಗಳಲ್ಲಿ, ಆದರೆ ನಮ್ಮ ಜಿಲ್ಲೆಯಲ್ಲಿ ಇದಾಗ್ತಾ ಇಲ್ಲ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಕಬ್ಬಿಗೆ ಬೆಂಬಲ ಬೆಲೆ ಬೇಕು ಅಂತ ಹೇಳಿ ಪ್ರತಿ ಬಾರಿಯೂ ಪ್ರತಿ ವರ್ಷವೂ ಕೂಡ ನಾವು ಹೋರಾಟವನ್ನ ಮಾಡಲೇಬೇಕು. ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಏನಾದರೂ ಸಭೆ ಮಾಡ್ತಾರೆ, ನಮ್ಮ ಮನವೊಲಿಸುವಂತಹ ಪ್ರಯತ್ನಗಳು ಆಗುತ್ತೆ. ಅದಾದ ಮೇಲೆ ಮತ್ತೆ ಕಾರ್ಖಾನೆಗಳು ಅದೇ ನಿಲುವನ್ನ ತಾಳುತ್ತೆ. ಸೊ ಹಾಗಾಗಿ ಈ ಬಾರಿ ಹಾಗಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಕಳೆದ 1 ವಾರದಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಶಾಂತ ಸ್ವರೂಪದಲ್ಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಯಾವ ಸರ್ಕಾರದ ಪ್ರತಿನಿಧಿಯೂ ಅಥವಾ ಕಾರ್ಖಾನೆಯ ಮಾಲೀಕರು ಅಥವಾ ಜಿಲ್ಲಾಧಿಕಾರಿಗಳಾಗ್ಲಿ ಅಥವಾ ಜಿಲ್ಲಾ ಉಸ್ತುವಾರಿಗಳಾಗ್ಲಿ ಏನು ನಿಮ್ಮ ಮನವಿ ಅಥವಾ ನಿಮ್ಮ ಮನವಿಗೆ ನಾವು ಸ್ಪಂದಿಸ್ತೀವಿ ಅನ್ನುವಂತಹ ಸಂಧಾನ ಸಭೆಯೂ ಕೂಡ ನಮ್ಮ ಜೊತೆಗೆ ಮಾಡ್ತಾ ಇಲ್ಲ. ಹಾಗಾಗಿ ಈ ಮೂಲಕನಾದ್ರೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಮತ್ತೊಂದು ಕಡೆ ರೈತ ಮುಖಂಡರು ಈ ಆರೋಪವನ್ನ ತಳ್ಳಿ ಹಾಕ್ತಾ ಇದ್ದಾರೆ. ಯಾಕಂದ್ರೆ ನಾವು ಗೋದಾವರಿ ಸಕ್ಕರೆ ಕಾರ್ಖಾನೆಯ ಆವರಣಕ್ಕೆ ಹೋದ್ವಿ, ಆ ಆವರಣದ ಒಳಗೂ ಕೂಡ ನಾವು ಕಾರ್ಖಾನೆಯ ಒಳಗೂ ಕೂಡ ಹೋಗಿಲ್ಲ. ಆದ್ರೆ ಕಾರ್ಖಾನೆಯಲ್ಲೇ ಇದ್ದಂತಹ ಕೆಲವೊಂದಷ್ಟು ಕಿಡಿಗೇಡಿಗಳು ಬೆಂಕಿಯನ್ನ ಹಚ್ಚಿದ್ದಾರೆ, ಆ ಆರೋಪವನ್ನ ನಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ ಅಂತ ಹೇಳಿ ಈ ಆರೋಪವನ್ನ ಕೂಡ ಈಗ ತಳ್ಳಿ ಹಾಕಿರುವಂಥದ್ದು. ಸುಮಾರು 50ಕ್ಕೂ ಹೆಚ್ಚು ಕಬ್ಬಿನ ಲೋಡ್ ತುಂಬಿದ್ದಂತಹ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಮೊದಲ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಫಸ್ಟ್ ವಿಂಡೋದಲ್ಲಿ ಇದು ರೈತರು ಪ್ರತಿಭಟನೆಯನ್ನ ಮಾಡಿಕೊಂಡು ಕಾರ್ಖಾನೆಗೆ ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆ ಮಾರ್ಗ ಮಧ್ಯದಲ್ಲಿ ಇದ್ದಂತಹ 2 ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಒಂದಕ್ಕೆ ಬೆಂಕಿಯನ್ನ ಇಟ್ಟಿದ್ದಾರೆ, ಮತ್ತೊಂದಕ್ಕೆ ಟೈರ್ನ ಗಾಳಿಯನ್ನ ತೆಗೆದು ನೆಲಕ್ಕೆ ಉರುಳಿಸಿದ್ದಾರೆ. ಅದಾದ ಬಳಿಕ ನೆಕ್ಸ್ಟ್ ಗೋದಾವರಿಯ ಸಕ್ಕರೆ ಕಾರ್ಖಾನೆಯಲ್ಲಿ ಹೈ ಡ್ರಾಮಾ ನಡೆದಿದೆ. ಸಾಲು ಸಾಲಾಗಿ ನಿಂತಿದ್ದಂತಹ ಕಬ್ಬು ತುಂಬಿದ ಲಾರಿಗಳಿಗೆ ಬೆಂಕಿಯನ್ನ ಇಡಲಾಗಿದೆ. 13 ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಮೊದಲಿಗೆ ಸಿಕ್ಕಿತ್ತು. ಅದಾದ ಬಳಿಕ 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ ಕಬ್ಬು ತುಂಬಿದಂತಹ ಲೋಡ್ ಆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿಯನ್ನ ಇಟ್ಟಿದ್ದಾರೆ ಅನ್ನುವಂತಹ ಆರೋಪ. ಸದ್ಯಕ್ಕಂತೂ ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರವೂ ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ಯಾಕಂದ್ರೆ ರೈತರೇ ಬೆಳೆದು
ತಂದಿದ್ದಂತಹ ಕಬ್ಬು ಈಗ ಬೆಂಕಿಯಲ್ಲಿ ಸುಟ್ಟು ಕರಕಲಾಗ್ತಾ ಇದೆ. ಈಗ ಕಾರ್ಖಾನೆಗೂ ಇಲ್ಲ, ರೈತರಿಗೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅಟ್ಲೀಸ್ಟ್ ಈಗಲಾದರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸುತ್ತಾ ರೈತ ಮುಖಂಡರನ್ನ ಕರೆದು ಸಭೆಯನ್ನ ಮಾಡ್ತಾರಾ? ಅವರ ಏನ್ ಮನವಿಗಳಿದೆ ಅಥವಾ ಏನ್ ಬೇಡಿಕೆಗಳಿದೆ ಅದನ್ನ ಆಲಿಸಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಅಕಸ್ಮಾತ್ ಏನಾದರೂ ಸರ್ಕಾರ ಈ ಬಾರಿಯೂ ಕೂಡ ಅಲ್ಲಗಳೆದ್ರೆ ಅಥವಾ ನಿರ್ಲಕ್ಷ್ಯವನ್ನ ವಹಿಸಿದ್ರೆ ರೈತರು ಮುಂದೆ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ಳಬಹುದು, ಇನ್ನು ಉಗ್ರ ಸ್ವರೂಪದಲ್ಲಿ ಸರ್ಕಾರದ ಗಮನವನ್ನ ಸೆಳೆಯೋದಕ್ಕೂ ಕೂಡ ರೈತರು ಮುಂದಾಗಬಹುದು. ಸದ್ಯಕ್ಕಂತೂ ರೈತರು ಯಾರ ಮಾತನ್ನು ಕೇಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಪ್ರತಿ ವರ್ಷ ಕಬ್ಬು ಕಟಾವು ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯಾಗಿ ರೈತರು ಹೋರಾಟವನ್ನ ಮಾಡ್ತಾರೆ. 2-3 ದಿನಗಳ ಹೋರಾಟದ ಬಳಿಕ ಸರ್ಕಾರ ಏನೋ ಒಂದು ಅವರ ಮನವೊಲಿಸುವಂತಹ ಪ್ರಯತ್ನ ಮಾಡುತ್ತೆ. ಮುಂದಿನ ವರ್ಷಕ್ಕೆ ಮಾಡಿಕೊಡ್ತೀವಿ ಅಥವಾ ಮತ್ತೊಂದೇನೋ ನಿರ್ಧಾರವನ್ನ ಮಾಡಿ ನಿಮಗೆ ನಾವು ಆ ನಿರ್ಧಾರವನ್ನ ತಿಳಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಈ ಬಾರಿ ಅದಕ್ಕೆ ಅವಕಾಶವನ್ನ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲೇ ರೈತರು ಈಗ ಉಗ್ರ ಹೋರಾಟಕ್ಕೆ ಇಳಿದಿರುವಂಥದ್ದು. ಮತ್ತೊಂದು ಕಡೆ ರೈತರೇ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಈ ರೀತಿಯಾಗಿ ಬೆಂಕಿಯಲ್ಲಿ ಸುಟ್ಟು ಕರಕಲಾಯ್ತಲ್ಲ ಅನ್ನುವಂಥದ್ದು ಕೂಡ ಮತ್ತೊಂದು ಕಡೆ ವಿಪರ್ಯಾಸ. ಯಾಕಂದ್ರೆ ಈ ಕಬ್ಬನ್ನ ಬೆಳೆಯೋದಕ್ಕೆ ಎಷ್ಟು ಶ್ರಮವನ್ನ ತೆಗೆದುಕೊಂಡಿರ್ತಾರೆ, ಎಷ್ಟು ಖರ್ಚುಗಳನ್ನ ಮಾಡಿರ್ತಾರೆ, ಎಷ್ಟು ಸಾಲ ಸೋಲವನ್ನ ಮಾಡಿರ್ತಾರೆ. ಆ ಎಲ್ಲ ಶ್ರಮ ಈ ಬೆಂಕಿಯಲ್ಲಿ ಸುಟ್ಟು ಕರಕಲಾಯ್ತಲ್ಲ ಅನ್ನುವಂಥದ್ದು ಕೂಡ ವಿಪರ್ಯಾಸ. ಬಟ್ ಆದರೂ ಕೂಡ ಬಾಗಲಕೋಟೆಯ ಜಿಲ್ಲಾ ಉಸ್ತುವಾರಿ RB ತಿಮ್ಮಾಪುರ ಅವರು ಸ್ಥಳಕ್ಕೆ ಬರಬೇಕು, ನಮ್ಮ ಜೊತೆಗೆ ಮಾತನಾಡಬೇಕು. ನಮ್ಮ ಬೇಡಿಕೆ ಏನಿದೆ, ಟನ್ನಿಗೆ 3,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು, ಜೊತೆಗೆ ನಮಗೆ ಏನು ಬಾಕಿ ಉಳಿಸ್ಕೊಂಡಿದೆಯಲ್ಲ ಕಾರ್ಖಾನೆ, ಆ ಒಂದು ಹಣವನ್ನ ವಾಪಸ್ ಕೊಡಬೇಕು ಅನ್ನುವುದು ಅಷ್ಟೇ ಈಗ ರೈತರ ಮನವಿ ಆಗಿರುವಂಥದ್ದು. ಸರ್ಕಾರ ಸ್ಪಂದಿಸುತ್ತಾ ಇಲ್ವಾ ಕಾದು ನೋಡಬೇಕು. ಸಮೀರ್ವಾಡಿ ಕಾರ್ಖಾನೆಗೆ ರೈತರು ನುಗ್ಗಿದ್ದಾರೆ. ಸಮೀರ್ವಾಡಿ ಕಾರ್ಖಾನೆಯಲ್ಲಿ ನಿಲ್ಲಿಸಿದ್ದಂತಹ ಕಬ್ಬು ತುಂಬಿದ ಬೆಳೆಗಳಿಗೆ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂತಹ ಆರೋಪಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದ್ರೆ ರೈತರ ಕಷ್ಟ ರೈತರಿಗೆ ಗೊತ್ತಿರುವಂಥದ್ದು. ಒಂದು ಬೆಳೆಯನ್ನ ಬೆಳಿಬೇಕಾದ್ರೆ ನೀರು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಆ ಭೂಮಿಯ ಫಲವತ್ತತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಆ ವಾತಾವರಣ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಹಗಲು ರಾತ್ರಿ ಎನ್ನದೆ ಆ ಬೆಳೆಗೆ ತಮ್ಮ ಶ್ರಮವನ್ನ ಹಾಕಿರ್ತಾರೆ.